ಸಾಮಾನ್ಯವಾಗಿ ನಾವು ಯಾವ ಬೆರಳನ್ನು ಬಳಸಿ ಹಣೆಗೆ ಕುಂಕುಮವನ್ನು ಹಚ್ಕೋಬೇಕು. ಹಾಗೆಯೇ ದೇವರ ಮನೆಯಲ್ಲಿ ದೇವರ ಫೋಟೋಗಳಿಗೆ ಆಗಿರಲಿ, ವಿಗ್ರಹಗಳಿಗೆ ಆಗಿರಲಿ ಅಥವಾ ದೇವರ ಪೂಜೆ ಸಾಮಾನುಗಳಿಗೆ ಆಗಿರಲಿ ಯಾವ ಬೆರಳನ್ನು ಬಳಸಿ ನಾವು ಕುಂಕುಮವನ್ನು ಇಟ್ಕೋಬೇಕು. ಉಂಗುರದ ಬೆರಳನ್ನು ಬಳಸಿ ನಾವು ಕುಂಕುಮವನ್ನು ಹಚ್ಕೋಬೇಕಾಗತ್ತೆ. ಯಾಕೆ ಉಂಗುರದ ಬೆರಳನ್ನು ಬಳಸಬೇಕು ಅಂತಂದರೆ, ಉಂಗುರದ ಬೆರಳು ಅನ್ನೋದು ಸೂರ್ಯನ ಸ್ಥಾನ ಅಂತ ಹೇಳಿ ಕರೀತಾರೆ. ಹಾಗಾಗಿ ಆ ಬೆರಳನ್ನು ಬಳಸಿ ನಾವು ಹಣೆಗೆ ಕುಂಕುಮವನ್ನು ಹಚ್ಕೊಳ್ಳೋದ್ರಿಂದ ಆ ದೇಹಕ್ಕೆ ಸೂರ್ಯನ ಶಕ್ತಿ ಹೋಗಿ ಸೇರುತ್ತೆ ಅಂತ ಅರ್ಥ. ಉಂಗುರದ ಬೆರಳಿನಿಂದ ಕುಂಕುಮ ಇಟ್ಟಾಗ ಆ ಸೂರ್ಯನ ತೇಜಸ್ಸು ಅನ್ನೋದು ನಾವಿಡುವಂತಹ ಫೋಟೋ ಆಗಿರಲಿ, ವಿಗ್ರಹಗಳೇ ಆಗಿರಲಿ, ಪೂಜಾ ಸಾಮಗ್ರಿಗಳೇ ಆಗಿರಲಿ, ಅವುಗಳಿಗೆ ಹೋಗಿ ಸೇರೋದ್ರಿಂದ ಆ ಇಡೀ ದೇವರ ಮನೆಯೇ ಪ್ರಕಾಶಮಾನವಾಗಿ ಕಂಗೊಳಿಸುತ್ತೆ. ಇನ್ನು ಸೂರ್ಯ ದೇವರು ಮನಸ್ಸಿಗೆ ಶಾಂತಿಯನ್ನು ಕೊಡೋದ್ರಿಂದ ನಾವು ಉಂಗುರದ ಬೆರಳಿನಿಂದ ಹಣೆಗೆ ಕುಂಕುಮವನ್ನು ಹಚ್ಕೊಂಡಾಗ ನಮ್ಮ ಮನಸ್ಸು ಅಷ್ಟೇ ಶಾಂತಿಯುತವಾಗಿರುತ್ತೆ. ಕುಂಕುಮ ಇಲ್ಲದೆ ಹೇಗೆ ಹಣೆ ಖಾಲಿ ಖಾಲಿ ಅಂತ ಅನಿಸುತ್ತೋ, ಅದೇ ನಾವು ರಿಂಗ್ ಫಿಂಗರನ್ನು ಯೂಸ್ ಮಾಡಿ ಕುಂಕುಮವನ್ನು ಹಣೆಗೆ ಇಡೋದ್ರಿಂದ ಸೂರ್ಯನ ಶಕ್ತಿಯಿಂದಾಗಿ ನಮ್ಮ ಮುಖವು ಅಷ್ಟೇ ಸೂರ್ಯನಷ್ಟೇ ಪ್ರಕಾಶಮಾನವಾಗಿ ಕಳಕಳಿಯಾಗಿ ಕಂಗೊಳಿಸುತ್ತೆ. ಲಕ್ಷಣವಾಗಿ ಕಾಣ್ತಾರೆ ಹೆಣ್ಮಕ್ಕಳು ಅರಿಶಿನ ಕುಂಕುಮವನ್ನು ಹಚ್ಕೊಳ್ಳೋದ್ರಿಂದ. ಇನ್ನು ದೇವರ ಮನೆಯಲ್ಲಿ ತುಂಬ ದಿನಗಳ ಕಾಲ ನಾವಿಟ್ಟಿರುವಂತಹ ಅರಿಶಿನ ಕುಂಕುಮ ಹಾಗೇ ಇರಬೇಕು ಫೋಟೋಗಳಲ್ಲಿ, ವಿಗ್ರಹಗಳಲ್ಲಿ ಅಂತಂದರೆ ಅರಿಶಿಣದ ಜೊತೆಗೆ ಒಂದು ಸ್ವಲ್ಪ ಗಂಧದ ಪುಡಿಯನ್ನು ಸಹ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅರಿಶಿಣ ಮತ್ತು ಗಂಧದ ಪುಡಿಯನ್ನು ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಒಂದು ಬೆರಳಿನಿಂದ ಮೊದಲು ಒಂದು ಸಾಮಗ್ರಿಗೆ ಇಟ್ಟು ನಂತರ ಉಂಗುರದ ಬೆರಳಿನಿಂದ ಕುಂಕುಮವನ್ನು ಇಡೋದ್ರಿಂದ ಬೇಗನೆ ನಾವು ಅರಿಶಿನ ಕುಂಕುಮವನ್ನು ಫೋಟೋಗಳಿಗೆ, ವಿಗ್ರಹಗಳಿಗೆ ಇಟ್ಕೋಬೋದು.